ನಮಸ್ಕಾರ, ನೀವು ನೋಡ್ತಾ ಇದ್ರಿ ಪ್ರಜಾಧ್ವನಿ ಟಿವಿ. ನಾನು ನಿಮ್ಮ ರಮೇಶ್ ರೇಜಂಬೂರು. ಹೊಟಗಳ್ಳಿ ಬಿಲ್ ಕಲೆಕ್ಟರ್ ಮೇಲೂ ದಾಳಿ. ಪ್ರಜಾಧ್ವನಿ ಫುಲ್ ಕವರೇಜ್. 100 ಲೋಕಾಯುಕ್ತ ಅಧಿಕಾರಿಗಳಿಂದ ಭೇಟೆ. ಕರ್ನಾಟಕದಲ್ಲಿ ಲೋಕಾಯುಕ್ತರ ಗರ್ಜನೆ ಶುರುವಾಗಿದೆ. ಸುಮಾರು 25 ಕಡೆಗಳಲ್ಲಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 4 ಜನ ಹಿರಿಯ ಅಧಿಕಾರಿಗಳ ಮನೆ, ಕಚೇರಿ ಹಾಗೂ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ನಡೆಸಿರುವಂಥದ್ದು ಒಂದು ಕಡೆ. ಆದರೆ ಮೈಸೂರಿನಲ್ಲಿ ಗೂಟಹಳ್ಳಿ ಏನು ನಗರಸಭೆ ಇದೆ, ಆ ನಗರಸಭೆಯ ಬಿಲ್ ಕಲೆಕ್ಟರ್ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಆ ಆಫೀಸ್ನಲ್ಲಿ 40,000 ಲಂಚ ಪಡೆಯುತ್ತಿದ್ದ ಅನ್ನೋ ಕಾರಣಕ್ಕಾಗಿ ಆತನನ್ನ ಫುಲ್ ಡ್ರಿಲ್ ಮಾಡಲಾಗಿದೆ. ಮೈಸೂರಿನ ಗೂಟಹಳ್ಳಿ ನಗರಸಭೆ ಬಿಲ್ ಕಲೆಕ್ಟರ್ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಆ ಲಂಚ ಪಡೆಯಲಿಕ್ಕೆ ಆತ ಆ ನಗರಸಭೆಯ ಎದುರುಗಡೆ ಇರತಕ್ಕಂತ ಒಂದು ಗೂಡ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ, ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತರು ಅವರನ್ನ ಟ್ರ್ಯಾಪ್ ಮಾಡ್ತಾರೆ. ದಿನೇಶ್ ಅನ್ನುವಂತಹ ಈ ಬಿಲ್ ಕಲೆಕ್ಟರ್ ಟ್ರ್ಯಾಪ್ ಮಾಡುವಂತ ಸಂದರ್ಭದಲ್ಲಿ ಅದು ಪ್ರಜಾಧ್ವನಿ ಟಿವಿಗೆ ವಿಷಯ ಗೊತ್ತಾಗುತ್ತೆ. ಪ್ರಜಾಧ್ವನಿ ಟಿವಿ ನಿನ್ನೆ ಸಂಜೆ 7 ಗಂಟೆಗೆ ಆ ಟ್ರ್ಯಾಪ್ ಮಾಡುವಂತದ್ದನ್ನ ಲೈವ್ ಆಗಿ ನಾವು ಅವರನ್ನ ಕೂಡ ಎಲ್ಲ ಚಿತ್ರೀಕರಣವನ್ನ ಮಾಡಲಾಗುತ್ತೆ. ಪ್ರಜಾಧ್ವನಿ ಟಿವಿಯ ಕ್ಯಾಮರಾ ಇದ್ದ ಕಾರಣಕ್ಕಾಗಿ ಸುಮಾರು ಬೆಳಗ್ಗೆ 4:15ರವರೆಗೆ, ಬೆಳಗಿನ ಜಾವ 4:15ರವರೆಗೆ ಬಿಲ್ ಕಲೆಕ್ಟರ್ ದಿನೇಶ್ ಅವರನ್ನ ತಪಾಸಣೆಯನ್ನ ಮಾಡ್ತಾರೆ. ಕೇವಲ 40,000 ರೂಪಾಯಿ ಲಂಚ ಪಡೆದ ಕಾರಣಕ್ಕಾಗಿ ಅಷ್ಟರ ಮಟ್ಟಿಗೆ ಅವರನ್ನ ತಪಾಸಣೆ ಮಾಡುವಂಥದ್ದು ಅಥವಾ ಡ್ರಿಲ್ ಮಾಡಿ ಏನೆಲ್ಲ ವಿಚಾರಣೆ ನಡೆಸಲಿಕ್ಕೆ ಸಾಧ್ಯತೆ ಇದೆಯೋ ಎಲ್ಲ ವಿಚಾರಣೆಯನ್ನು ಕೂಡ ಲೋಕಾಯುಕ್ತರು ಮಾಡ್ತಾರೆ. ರಾಜ್ಯದಲ್ಲಿ ಮತ್ತೆ ಲೋಕಾಗರ್ಜನೆ. ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ. ಬೆಂಗಳೂರಿನ 25 ಕಡೆ ಲೋಕ ದಾಳಿ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದ ಸುಮಾರು 25 ಕಡೆಗಳಲ್ಲಿ ಲೋಕಾಯುಕ್ತರು ಕೇಂದ್ರ ಕಚೇರಿಯಿಂದನೇ ಅಧಿಕಾರಿಗಳನ್ನ ಕಳಿಸಿ ದಾಳಿಯನ್ನ ನಡೆಸ್ತಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಏನು ಒಂದ್ ಕಡೆಗೆ ಅಬಕಾರಿ ಇಲಾಖೆ, ಮತ್ತೊಂದು ಕಡೆಯಲ್ಲಿ ಟೌನ್ ಪ್ಲಾನಿಂಗು, ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಈ ಕಾವೇರಿ ನೀರಾವರಿ ನಿಗಮ ಇರಬಹುದು ಅಥವಾ ಜಿಯಾಲಜಿಸ್ಟ್ಗಳು ಇರಬಹುದು. ಸೊ ಇಂತಹ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ಸಾರಾಸಗಟಾಗಿ ಕಲೆ ಹಾಕಿರ್ತಕ್ಕಂಥ ಲೋಕಾಯುಕ್ತರು 4 ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ. 4 ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಅವರ ಕಚೇರಿ, ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸುಮಾರು 25 ಕಡೆಗಳಲ್ಲಿ ಈ ದಾಳಿ ನಡೀತಾ ಇರುವಂತದ್ದು. ಈ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಏನು ಡಿಪಾರ್ಟ್ಮೆಂಟ್ ನ ಜಿಯಾಲಜಿಸ್ಟ್ ಕೃಷ್ಣವೇಣಿ ಅವರ ಮನೆ ಮೇಲೆ ಹಾಗೂ ಕಚೇರಿಗಳ ಮೇಲೆ, ಜೊತೆ ಅವರ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾರೆ. ಹಾಗೇನೆ ಟೌನ್ ಅಂಡ್ ಪ್ಲಾನಿಂಗ್, ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರ ಮನೆ ಮೇಲೆ, ಅವರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡ್ತಾರೆ, ಅವರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅಬಕಾರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಮೋಹನ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಅಧಿಕಾರಿಗಳ ಮನೆ, ಕಚೇರಿ ಹಾಗೇನೆ ಅವರ ಜೊತೆಯಲ್ಲಿ ಯಾರ್ಯಾರು ವ್ಯವಹಾರಗಳನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಎಲ್ಲೆಲ್ಲಿ ವ್ಯವಹಾರಗಳನ್ನ ಕುದುರಿಸ್ತಾ ಇದ್ರು, ಸೊ ಎಲ್ಲೆಲ್ಲಿ ಹಣಗಳನ್ನು ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ತೋ ಆ ಎಲ್ಲಾ ಕಡೆಗಳಲ್ಲಿ ಸುಮಾರು 25 ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮನೆ ಮಾಡಿದೆ. ಕಳೆದ ಬಿಜೆಪಿ ಸರ್ಕಾರದ ಸಮಯದಲ್ಲಿ 40% ಕಮಿಷನ್ ವ್ಯವಹಾರ ನಡೀತಾ ಇದ್ರೆ ಈ ಸರ್ಕಾರದಲ್ಲಿ ಅದಕ್ಕೂ ಹೆಚ್ಚಿನ ಏನು ಕಮಿಷನ್ ವ್ಯವಹಾರ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಒಂದು ಕಡೆಯಲ್ಲಿ. ಅದಕ್ಕೂ ಪೂರಕವಾದಂತಹ ದಾಖಲೆಗಳು ಕೂಡ ಲೋಕಾಯುಕ್ತರ ಬಳಿ ತಲುಪಿದಾವೆ. ಸೊ ಈ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಕಲೆ ಹಾಕಿರ್ತಕ್ಕಂಥ ಲೋಕಾಯುಕ್ತ ಏನು ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಇಲ್ಲಿ ಹಣ ಸಂಗ್ರಹ ಆಗ್ತಾ ಇರುವಂತದ್ದು, ಜೊತೆಗೆ ಇಲ್ಲಿಗಲ್ ಆಗಿ ವ್ಯವಹಾರಗಳನ್ನ ನಡೆಸ್ತಾ ಇರುವಂತದ್ದು, ಭ್ರಷ್ಟಾಚಾರ ನಡೀತಾ ಇರುವಂತದ್ದು, ಇವೆಲ್ಲವನ್ನ ಪತ್ತೆ ಹಚ್ಚಿ ಅದು ಖಾತ್ರಿ ಆದ ನಂತರ ಅಧಿಕಾರಿಗಳು ಕೃಷ್ಣವೇಣಿ ಇರ್ಬೋದು, ತಿಪ್ಪೇಸ್ವಾಮಿ ಅವರು ಇರ್ಬೋದು, ಮಹೇಶ್ ಇರ್ಬೋದು, ಹಾಗೇನೆ ಮೋಹನ್ ಇರ್ಬೋದು, ಸೊ ಎಲ್ಲ ಅಧಿಕಾರಿಗಳ ಮನೆ, ಕಚೇರಿ ಮತ್ತೆ ಅವರ ಆಪ್ತರು, ಜೊತೆಗೆ ಎಲ್ಲೆಲ್ಲಿ ವ್ಯವಹಾರಗಳನ್ನ ಮಾಡಿದ್ದಾರೆ, ಎಲ್ಲೆಲ್ಲಿ ಹಣಗಳನ್ನ ಇಟ್ಟಿದ್ದಾರೆ ಅನ್ನುವಂತ ಗುಮಾನಿ ಸಿಕ್ಕಿದೆಯೋ ಆ ಎಲ್ಲ ಕಡೆಗಳಲ್ಲಿ ದಾಳಿ ನಡೆಸಿ ಎಲ್ಲವನ್ನ ಕಲೆ ಹಾಕುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೆಳಗಿನ ಜಾವದಿಂದ ಶುರುವಾದಂತಹ ಕಾರ್ಯಾಚರಣೆಯಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಚಿನ್ನಾಭರಣಗಳು ಸಿಕ್ಕಿದೆ, ನಗದು ಹಣ ಸಿಕ್ಕಿದೆ, ಅಕ್ರಮ ಹಾಗೂ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಸಿಕ್ಕಿದೆ. ಈ ಎಲ್ಲವುಗಳ ಪರಿಶೀಲನೆ ಆಗ್ಬೇಕಾಗಿದೆ. ಸೊ ಆ ಪರಿಶೀಲನೆ ಕಾರ್ಯದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಎಲ್ಲೆ ಮೀರಿ ನಡೀತಾ ಇದೆ.
ಸಾಮಾನ್ಯ ಜನರು ಒಂದು ಸಣ್ಣ ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅಂದ್ರೂ ಕೂಡ ಹಣವನ್ನ ಕೊಡಬೇಕಾಗಿದೆ. ಕಮಿಷನ್ ಅಥವಾ ಲಂಚವನ್ನ ಕೊಡದೆ ಹೋದರೆ ಯಾವ ಕೆಲಸಗಳು ಆಗೋದಿಲ್ಲ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿದೆ. ಅದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕಡೆಯಲ್ಲಿ ಸಾಕಷ್ಟು ಏನೋ ಸಂಘಟನೆಗಳು ಅಥವಾ ಕಾರ್ಯಕರ್ತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ, RTI ಕಾರ್ಯಕರ್ತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಲೋಕಾಯುಕ್ತರು ಕೂಡ ಅದಕ್ಕೆ ಒತ್ತಾಸೆಯಾಗಿ ನಿಂತು ದಾಖಲೆಗಳನ್ನ ಸಂಗ್ರಹ ಮಾಡಿ ಭ್ರಷ್ಟ ಅಧಿಕಾರಿಗಳ ಬೇಟೆಗೆ ನಿಂತಿದ್ದಾರೆ. ಈ ಬೇಟೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಆದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ, ಜನರನ್ನ ಸುಲಿಗೆ ಮಾಡುವಂತಹ ಈ ಕಡು ಭ್ರಷ್ಟ ಅಧಿಕಾರಿಗಳು ಜೊತೆಗೆ ಅವರ ಜೊತೆನಲ್ಲಿ ಕೈ ಜೋಡಿಸ್ತಾ ಇರುವಂತಕ್ಕಂಥ ಭ್ರಷ್ಟ ವ್ಯಕ್ತಿಗಳನ್ನ ಮಟ್ಟ ಹಾಕಲೇಬೇಕು. ಸೊ ಆ ಕೆಲಸವನ್ನ ಲೋಕಾಯುಕ್ತ ಮಾಡ್ತಾ ಇದೆ. ಆ ಕೆಲಸ ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.